ಅಯೋಧ್ಯೆಯ ರಾಮ ಮಂದಿರ ಕಾಣಿಕೆ ಹಗರಣದ ತನಿಖೆ ಚುರುಕಾಗಿದೆ. ಒಂದು ಕಡೆ ಸತ್ಯಗಳು ಬಯಲಾಗ್ತಾ ಇದೆ. ದೇವರ ಹೆಸರಲ್ಲಿ ಶ್ರದ್ಧೆಯಿಂದ ಭಕ್ತರು ಕೊಟ್ಟ ದುಡ್ಡನ್ನೇ ಕೊಳ್ಳೆ ಹೊಡೆದು ಆರೋಪಿಗಳು ಎಂಜಾಯ್ ಮಾಡ್ತಿರೋದನ್ನ ಬಾಯ್ಬಿಟ್ಟಿದ್ದಾರೆ. ಆರೋಪಿ ಅವಿನಾಶ್ ಶುಕ್ಲಾ ಗರ್ಲ್ ಫ್ರೆಂಡ್ಗೆ 2 ಲಕ್ಷ ಹಣ, ದುಬಾರಿ ಮೊಬೈಲ್ ಬೇರೆ ಗಿಫ್ಟ್ ಕೊಟ್ಟಿದ್ದಾನಂತೆ. ರಾಮನೂರು ಅಯೋಧ್ಯೆಯ ಚಿನ್ನಕ್ಕೆ ಕರ್ನಾಟಕದ ಲಿಂಕ್. ಎಸ್ಐಟಿ ತನಿಖೆ ಚುರುಕು, ಜೈಲಿನಲ್ಲಿ 5 ಆರೋಪಿಗಳ ವಿಚಾರಣೆ. ರಾಮನೂರು ಅಯೋಧ್ಯೆಯ ಕಾಣಿಕೆ ಲೂಟಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಕರ್ನಾಟಕಕ್ಕೂ ಅಯೋಧ್ಯೆಯ ಕೆಜಿಗಟ್ಟಲೆ ಚಿನ್ನ ಬರ್ತಿತ್ತು ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಬಂಧಿತ 8 ಆರೋಪಿಗಳ ಪೈಕಿ 5ರನ್ನ ಜೈಲಿನಲ್ಲಿಯೇ ಅಯೋಧ್ಯೆ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ಟಿನ್ನು ಯಾದವ್, ಅವಿನಾಶ್ ಶುಕ್ಲಾ ಸೇರಿ 5 ಆರೋಪಿಗಳ ಬಳಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಹುಂಡಿ ಹಣ ಕದ್ದು ಗರ್ಲ್ ಫ್ರೆಂಡ್ಗೆ ದುಬಾರಿ ಮೊಬೈಲ್ ಗಿಫ್ಟ್. ಅವಿನಾಶ್ ಬ್ಯಾಂಕ್ ಖಾತೆಯಿಂದ 15 ಲಕ್ಷ ಹಣ ವರ್ಗಾವಣೆ. ಹುಂಡಿಯಲ್ಲಿನ ಕದ್ದ ಹಣದಿಂದ ಆರೋಪಿ ಅವಿನಾಶ್ ಶುಕ್ಲಾ ತನ್ನ ಗರ್ಲ್ ಫ್ರೆಂಡ್ಗೆ ಬರೋಬ್ಬರಿ 2 ಲಕ್ಷ ನಗದು ಮತ್ತು 1 ಮೊಬೈಲ್ ಫೋನ್ ಅನ್ನ ಗಿಫ್ಟ್ ಕೊಟ್ಟಿದ್ದ ಅನ್ನೋದು ಪೊಲೀಸ್ ವಿಚಾರಣೆ ವೇಳೆ ಬಹಿರಂಗವಾಗಿದೆ. ಇಷ್ಟೇ ಅಲ್ಲ, ಅವಿನಾಶ್ ಶುಕ್ಲಾ ಬರೋಬ್ಬರಿ 15 ಲಕ್ಷಕ್ಕೂ ಹೆಚ್ಚು ಹಣ ವರ್ಗಾವಣೆ ಮಾಡಿರೋ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಿದೆ. ಹಲವರಿಗೆ ಹಣ ವರ್ಗಾವಣೆ ಮಾಡಿದ್ರೆ ಇನ್ನೂ ಹಲವರಿಗೆ ನಗದು ನೀಡಲಾಗಿದೆ. ಅವಿನಾಶ್ ಶುಕ್ಲಾಗೆ ಈ ಬಗ್ಗೆ ಅಂದ್ರೆ ಕೊಠಡಿಗೆ ಕ್ಯಾಶ್ ತರ್ತಿರೋ ಬಗ್ಗೆ ಸಹೋದರ ಅಭಿಷೇಕ್ ಮಿಶ್ರಾ ಪ್ರಶ್ನಿಸಿದ್ದಂತೆ. ನಿನಗೆ ಹಣ ಎಲ್ಲಿಂದ ಬರ್ತಾ ಇದೆ ಅಂತ ಸಹೋದರನ ಪ್ರಶ್ನೆಗೆ ಅವಿನಾಶ್ ಯಾವುದೇ ಉತ್ತರ ನೀಡಿರ್ಲಿಲ್ವಂತೆ. ಅಯೋಧ್ಯೆ ಡಿವೈಎಸ್ಪಿಗೆ ವಿಎಚ್ಪಿ ಅಧ್ಯಕ್ಷರ ಪತ್ರ. ವಿಎಚ್ಪಿ ಅಂತಾರಾಷ್ಟ್ರೀಯ ಅಧ್ಯಕ್ಷ ಅಲೋಕ್ ಕುಮಾರ್ ಅಯೋಧ್ಯೆ ಡಿವೈಎಸ್ಪಿಗೆ ಪತ್ರ ಬರೆದಿದ್ದಾರೆ. ರಾಮ್ ಗೋಪಾಲ್ ಯಾದವ್, ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಸಂಸದ ಸಂಜಯ್ ಸಿಂಗ್, ಸಂಸದೆ ಪ್ರಿಯಾಂಕಾ ಗಾಂಧಿ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಪತ್ರದಲ್ಲಿ ಕೋರಿದ್ದಾರೆ. ಹಾಗಾದ್ರೆ ಈ 4ರನ್ನ ವಿಚಾರಣೆಗೆ ಒಳಪಡಿಸಬೇಕೆಂದು ವಿಎಚ್ಪಿ ಪತ್ರ ಬರೆದಿದ್ಯಾಕೆ ಅಂತಾನೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಇವರೇನ್ ಹೇಳಿಕೆ ನೀಡಿದ್ರು ನೋಡ್ಕೊಂಬರೋಣ ಬನ್ನಿ. वो तो ऐसा है, वो तो केवल सुपरफिशियल है. इसमें बड़े बड़े लोग शामिल हैं और कम से कम 20,000 करोड़ रुपए का घपला है. अरबों रुपए की चोरी का पैसा गया कहां? अयोध्या के बाहर गया, कहां गया? चांदी चोरी हो गई, पादुका चोरी हो गई, हार चोरी हो गया, भगवान के आभूषण चोरी हो गए. वो सारा पैसा कहां गया? उस पैसे का डेस्टिनेशन कहां है? ಇತ್ತ ಆಪ್ ಸಂಸದ ಸಂಜಯ್ ಸಿಂಗ್ ರಾಮನ ಹುಂಡಿಯಿಂದ 200 ಕೋಟಿಯಷ್ಟು ಕಳ್ಳತನವಾಗಿದೆ ಅಂತ ಆರೋಪ ಮಾಡಿದ್ರು. ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಎಸ್ಐಟಿಗೆ ನೀಡೋದಾಗಿ ತಿಳಿಸಿದ್ರು. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಕೂಡ ಅಯೋಧ್ಯೆಯ ಶ್ರೀರಾಮನ ಹುಂಡಿ ಲೂಟಿ ಹಿಂದೆ ದೊಡ್ಡ ಕೈವಾಡವಿದೆ ಅಂತ ಆರೋಪಿಸಿದ್ರು. ಹೀಗಾಗಿಯೇ ರಾಮ್ ಗೋಪಾಲ್ ಯಾದವ್, ಕೇಜ್ರಿವಾಲ್, ಸಂಜಯ್ ಸಿಂಗ್, ಪ್ರಿಯಾಂಕಾ ಗಾಂಧಿ ಅವರನ್ನ ವಿಚಾರಣೆಗೊಳಪಡಿಸಬೇಕು ಅಂತ ವಿಎಚ್ಪಿ ಅಂತಾರಾಷ್ಟ್ರೀಯ ಅಧ್ಯಕ್ಷ ಅಲೋಕ್ ಕುಮಾರ್ ಅಯೋಧ್ಯೆ ಡಿವೈಎಸ್ಪಿಗೆ ಪತ್ರ ಬರೆದಿದ್ದಾರೆ. इससे इन्वेस्टिगेशन में बहुत सहायता हो जाएगी. प्रोफेसर रामगोपाल यादव जी ने कहा कि 20,000 करोड़ से ज्यादा का घपला है. हमारी तो जानकारी में इतने पैसे वहां आए ही नहीं. प्रियंका जी ने कहा है हजारों करोड़ का चढ़ावा आता है. हमारी जानकारी में नहीं है. ಹೀಗೆ ಅಯೋಧ್ಯೆ ಡಿವೈಎಸ್ಪಿಗೆ ವಿಎಚ್ಪಿ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಪತ್ರ ಬರೆದಿರೋ ಬಗ್ಗೆ ಸಂಜಯ್ ಸಿಂಗ್ ಪ್ರತಿಕ್ರಿಯಿಸಿದ್ದು ಹೀಗೆ. कि राम के काम में भी भेदभाव. निपेंद्र मिश्रा जी ने कहा चोरी नहीं डकैती हुई है, उनका नाम नोटिस में क्यों नहीं है? महिपाल सिंह जो विश्व हिंदू परिषद और आरएसएस के कार्यकर्ता है, जिन्होंने बताया कि हमारे सामने चढ़ावे में चोरी हुई और हमने इसकी सूचना चंपत राय और उनके सहयोगी गोपाल राव को दी, उनका नाम इस नोटिस में क्यों नहीं है? ವಾರಣಾಸಿಗೂ ದೇಣಿಗೆ ಕಳ್ಳತನದ ಲಿಂಕ್ ತಲುಪಿದೆ. ಪ್ರಕರಣದಲ್ಲಿ ಸೈನಿಕ ಸೆಕ್ಯೂರಿಟಿ ಫಾರ್ಮ್ ಹೆಸರು ತಳುಕು ಹಾಕಿಕೊಂಡಿದೆ. ಎಸ್ಐಟಿ ಅಧಿಕಾರಿಗಳು ಸೈನಿಕ್ ಸೆಕ್ಯೂರಿಟಿ ಫಾರ್ಮ್ ಮಾಲೀಕ, ಸೂಪರ್ವೈಸರ್ ವಿಚಾರಣೆ ಮಾಡಿದ್ದಾರೆ. ರಾಮ ಮಂದಿರದ ರಾಮಚರಿತ ಮಾನಸವನ್ನು ದೋಚಿದ್ರ.
ಇದೆಲ್ಲದರ ನಡುವೆ ರಾಮಲಲ್ಲಾಗೆ ಅರ್ಪಿಸಿದ್ದ ಚಿನ್ನ ಲೇಪಿತ ರಾಮಚರಿತ ಮಾನಸವನ್ನು ಖದೀಮರು ದೋಚಿದ್ದಾರೆ ಎಂದು ಹೇಳಲಾಗ್ತಿದೆ. 5 ಕೋಟಿ ಮೌಲ್ಯದ 147 ಕೆಜಿ ತೂಕದ ಚಿನ್ನ ಲೇಪಿತ ರಾಮಚರಿತ ಮಾನಸ ನಾಪತ್ತೆಯಾಗಿದೆ. 2024ರ ಏಪ್ರಿಲ್ನಲ್ಲಿ ಮಾಜಿ ಕೇಂದ್ರ ಗೃಹ ಕಾರ್ಯದರ್ಶಿ ಎಸ್ ಲಕ್ಷ್ಮೀನಾರಾಯಣ್ ರಾಮಚರಿತ ಮಾನಸವನ್ನ ನೀಡಿದ್ರು. ಹೀಗೆ ಒಂದ್ ಕಡೆ ತನಿಖೆ ಚುರುಕುಗೊಂಡಿದೆ, ಮತ್ತೊಂದ್ ಕಡೆ ರಾಮನ ಕಾಣಿಕೆ ಹುಂಡಿಗೆ ಕನ್ನ ವಿರೋಧಿಸಿ ಮುಂಬೈನಲ್ಲಿ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಕಳ್ಳತನದ ಹೊಣೆಯನ್ನ ಬಿಜೆಪಿಯೇ ಹೊರಬೇಕೆಂದು ಆಗ್ರಹಿಸಿದೆ. ಬ್ಯೂರೋ ರಿಪೋರ್ಟ್, TV9.